ಯಾರೆಲ್ಲ 4-13-22-31 ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀರಾ, ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ 4-13-22-31 ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಅಂಥವರ ರಾಶಿಯಾಧಿಪತಿ ಬಂದು ರಾಹು ಆಗಿರ್ತಾರೆ. ನೀವೆಲ್ಲ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋ ಅಂಥವ್ರು. ಯಾವುದೇ ಕೆಲಸಕ್ಕಾದರೂ ಮೈಂಡನ್ನು ಯೂಸ್ ಮಾಡಿ ಮಾಡ್ತೀರಾ, ಹಾರ್ಟನ್ನು ಯೂಸ್ ಮಾಡಿ ಮಾಡೋದಿಲ್ಲ. ಹಾರ್ಟಿಂದ ಬರೋ ಅಂಥ ಡಿಸಿಷನ್ನ ನೀವು ತೊಗೊಳ್ಳಲ್ಲ, ನಿಮ್ಮ ಮೈಂಡಿಂದ ಬರೋದನ್ನು ಮಾತ್ರ ತೊಗೋತೀರ. ನಿಮ್ಮ ದುಡ್ಡನ್ನು ನಿಮ್ಮ ಮೇಲೆ ನೀವು ಖರ್ಚು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಮೇಲೆ ಖರ್ಚು ಮಾಡಿರೋದು ತುಂಬ ಜಾಸ್ತಿ. ನೀವು ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಲ್ಲ. ಇವತ್ತಿನ ಮಾತ್ರ ಥಿಂಕ್ ಮಾಡೋ ಅಂಥವ್ರಾಗಿರ್ತೀರ ನೀವು. ಯು ಆರ್ ಎ ಪರ್ಸನ್ ಆಫ್ ಟ್ರೆಡಿಷನಲ್ ಅಪ್ರೋಚ್. ಹಳೆ ಸಂಪ್ರದಾಯ, ಆಚಾರ, ವಿಚಾರ ಎಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಕಾನ್ಫಿಡೆನ್ಸ್ ಆಗಿರ್ತೀರ, ನೀವು ಕಾನ್ಫಿಡೆಂಟ್ ವ್ಯಕ್ತಿ ಆಗಿರ್ತೀರ. ಯಾವುದೇ ಹೊಸ ಜಾಗ ಆಗಲಿ ಹಳೆ ಜಾಗ ಆಗಲಿ ತುಂಬ ಕಾನ್ಫಿಡೆಂಟಾಗಿ ಹೋಗ್ತೀರಾ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ ನಿಮ್ಮ ವಾಕಿಂಗ್ ಸ್ಟೈಲ್ ಆಗಲಿ ತುಂಬ ಕಾನ್ಫಿಡೆಂಟಾಗಿರುತ್ತೆ. ನೀವು ಯಾರ ಹಿಡಿತದಲ್ಲೂ ಇರೋಕ್ಕೆ ಇಷ್ಟಪಡೋದಿಲ್ಲ, ಫ್ರೀಡಮ್ನ ತುಂಬ ಇಷ್ಟಪಡ್ತೀರಾ. ನಿಮ್ಗೆ ಇಷ್ಟ ಬಂದಂಗೆ ನೀವು ಬದುಕೋಕ್ಕೆ ತುಂಬ ಇಷ್ಟಪಡ್ತೀರಾ. ಬೇರೆಯವ್ರು ಹೇಳಿದ್ದನ್ನು ನೀವು ಬೇಗ ಒಪ್ಕೊಳ್ಳಲ್ಲ, ನೀವೇ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ದಾರಿಗೆ ಹೇಳ್ಕೊಂಬಿಡ್ತೀರಾ. ನಿಮ್ಮಲ್ಲಿ ಡ್ಯುಯಲ್ ಪರ್ಸ್ನಾಲಿಟಿ ಇರುತ್ತೆ. ನೀವು ಏನು ಕಾಣಿಸ್ತೀರಾ ಅದಷ್ಟೇ ಅಲ್ಲ, ನೀವು ಅದ್ರ ಹೊರತಾಗೂ ಒಂದು ಪರ್ಸ್ನಾಲಿಟಿ ನಿಮ್ಮದಿದ್ದೇ ಇರುತ್ತೆ. ಯು ಆರ್ ಗುಡ್ ಇನ್ ಪ್ಲ್ಯಾನಿಂಗ್ ಬಟ್ ನಾಟ್ ಗುಡ್ ಇನ್ ಇಂಪ್ಲಿಮೆಂಟಿಂಗ್. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ. ಆಪೋಸಿಟ್ ಇರೋರು ಎಷ್ಟು ಚೆನ್ನಾಗಿದೆ ನಿಮ್ಮ ಪ್ಲ್ಯಾನ್ ಅಂತ ಹೇಳಬೇಕು, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥ ರೀತಿ ಸರಿ ಇರಲ್ಲ. ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರ, ಅದರಿಂದ ನಿಮಗೆ ತುಂಬಾ ಕೆಟ್ಟದಾಗಿರುತ್ತೆ. ನೀವೇನಾದರೂ ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಮಾಡಲೇಬೇಕು ನೀವು. ಮತ್ತು ನೀವು ತುಂಬ ಆರ್ಗ್ಯುಮೆಂಟ್ ಮಾಡೋದು ಜಾಸ್ತಿ, ವಾದ ಜಾಸ್ತಿ, ಚರ್ಚೆನೂ ಜಾಸ್ತಿ ಮಾಡ್ತೀರಾ. ತುಂಬ ಎದುರು ಮಾತಾಡೋದು ಜಾಸ್ತಿ, ಬಾಯಲ್ಲಿ ಕೆಟ್ಟ ಪದಗಳನ್ನ ಸ್ವಲ್ಪ ಜಾಸ್ತಿನೇ ಬಳಸ್ತೀರಾ. ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀರ ನೀವು. ಡಿಸಿಪ್ಲಿನ್ ನಂಬರ್ ಅಂದ್ರೆ 4ನೇ ನಂಬರ್ ಅಂತ ಹೇಳ್ತೀವಿ ನಾವು. ನೀವು ತುಂಬ ಲಾಜಿಕಲ್ ಪರ್ಸನ್ ಆಗಿರ್ತೀರ. ಸುಮ್ಮನೆ ಯಾರಾದರೂ ಏನಾದರೂ ಹೇಳ್ತೀವಿ ಅಂದರೆ ನೀವು ಹ್ಞೂ ಅಂತ ಹೇಳೋದಿಲ್ಲ, ನಂಬ್ಕೊಳ್ಳೋದು ಇಲ್ಲ. ಲಾಜಿಕ್ಕಾಗಿ ಥಿಂಕ್ ಮಾಡ್ತೀರಾ, ತುಂಬ ವಿಮರ್ಶೆ ಮಾಡ್ತೀರಾ ನೀವು ಆ ವಿಚಾರದ ಬಗ್ಗೆ. ಆ್ಯಂಡ್ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ಎದುರುಗಡೆ ಇರೋರಿಗೆ ಊಹಿಸೋದು ತುಂಬಾ ಕಷ್ಟ ಆಗಿರುತ್ತೆ. ಕರಿ ಚಾಯೆ ಅಂತ ಕೂಡ ಕರಿತೀವಿ ನಾವು. ನೀವು ತುಂಬ ಸೀಕ್ರೆಟಿವ್ ಪರ್ಸನ್ ಆಗಿರ್ತೀರ. ನಿಮಗಿನ್ನ ಸೀನಿಯರ್ಸ್ಗೆ ನೀವು ತುಂಬ ರೆಸ್ಪೆಕ್ಟ್ ಕೊಡ್ತೀರಾ, ಬಟ್ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ತುಂಬ ಜೋರು ಮಾಡ್ತೀರಾ, ಹಾಗೆ ತುಂಬ ಜಗಳಗಳು ಕೂಡ ಮಾಡ್ತೀರಾ. ರಾಹು ನಿಮ್ಮ ರಾಶಿಯಾಧಿಪತಿ ಆಗಿರೋದ್ರಿಂದ ನೀವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದುರ್ಗಾದೇವಿ ದರ್ಶನ ಮಾಡೋದು ತುಂಬ ಒಳ್ಳೆಯದಿರುತ್ತೆ. ದುರ್ಗಾದೇವಿ ಅವತಾರ ಇರುವಂಥ ಯಾವುದೇ ದೇವಸ್ಥಾನ ಆಗಿರಬಹುದು, ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಆಗಿರಲಿ, ಅಥವಾ ನಿಮಿಷಾಂಬ ಆಗಿರಲಿ, ಅಥವಾ ರಾಜರಾಜೇಶ್ವರಿ ದೇವಸ್ಥಾನ ಆಗಿರಲಿ, ಯಾವುದಾದ್ರೂ ದೇವಸ್ಥಾನ ಆಗಿರಲಿ, ಪ್ರತಿ ಮಂಗಳವಾರ ಶುಕ್ರವಾರ ಆ ತಾಯಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತು ನಿಮ್ಮ ನಾಲಿಗೆ ಕೂಡ ತುಂಬ ಮಧುರವಾಗಿರುತ್ತೆ. ಇದು 4ನೇ ತಾರೀಕು ಕೊಟ್ಟಿರುವಂಥವರ ಮೂಲಾಂಕ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.